ಮೊದಲಿಗೆ ನಮ್ಮ ಶಾಲೆಯ STMC ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಉಮೇಶ್ ಅಣ್ಣ ತುಪ್ಪದವರಿಗೆ ಕಾರ್ತಿಕ್ ಚಿವಳಿ ಅವರು ಪುಷ್ಪವನ್ನು ನೀಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಅವರನ್ನು ಆದ್ರೆ ಆ ಅಧಿಕಾರಿಗಳು ನಮ್ಮ ಶಾಲೆಗೆ, ನಮ್ಮ ಶಾಲಾ ಶಿಕ್ಷಕರಿಗೆ, ನಮ್ಮ ಶಿಕ್ಷಕಿಯರಿಗೆ, ಮುದ್ದು ಮಕ್ಕಳಿಗೆ ಮಾಡಿರ್ತಕ್ಕಂಥ ಮಾರ್ಗದರ್ಶನವನ್ನ ನಾವೆಲ್ಲರೂ ಹೆಮ್ಮೆಯಿಂದ ಮೆಚ್ಕೋತೀವಿ ಅಂತಕ್ಕಂಥ ಮಾತುಗಳನ್ನು ತಮ್ಮಲ್ಲಿ ಹೇಳ್ಕೊಳ್ತಾ ಇದ್ದೀನಿ. ಬಂಧುಗಳೇ, ಅಧಿಕಾರಿಗಳಾಗಿ ನಮ್ಮ ಹಿರೇಬೆಟ್ಟರು ಬಂದರು ನಮಗೆ ಅತಿ ಸ್ನೇಹಿತರಾಗಿ ಸರ್ಕಾರಿ ನಿಯಮಗಳಂತೆ ಇದು ಹಿಂಗೆ ಪಾಲಕರನ್ನು ಭೇಟಿಯಾದ ಶಾಲಾ ಬಗ್ಗೆ ಒಬ್ಬರು ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ. ಬಂಧುಗಳೇ, ನನಗೂ ಅದು ಖುಷಿ ಆಗ್ತದೆ. ಎಲ್ಲ ಶಿಕ್ಷಕರು ಕರೆಕ್ಟ್ ಬರ್ತಾರೆ, ನಾವು ಹಿಂಗೆ ಮಾಡ್ತೀವಿ, ಇದು ಹಿಂಗಾಗಬೇಕು, ಇನ್ನೂ ನಾವು ಹಿಂಗೆ ಮಾಡ್ತೀವಿ ಅನ್ನೋ ವಿಚಾರಗಳನ್ನ ಅವರ ಪಾತ್ರ ಬಹಳಷ್ಟು ಅಮೂಲ್ಯವಾದದ್ದು. ಆ ಪಾತ್ರಕ್ಕನುಸಾರವಾಗಿ ನಾವೆಲ್ಲರೂ ಅವರಿವರೆನ್ನದೇ ಅಧ್ಯಕ್ಷರೊಬ್ಬರ ಅದಾರ, ಅಧ್ಯಕ್ಷರೊಬ್ಬರ ಮಾಡಬೇಕು ಅಂತಲ್ಲ, ನಾವೆಲ್ಲರೂ ಅದನ್ನು ಕೂಡಿಕೊಂಡು ಒಳ್ಳೆಯ ಒಂದು ಇದನ್ನು ಒಯ್ಯಬೇಕು ಅಂತ ಹೇಳಿ ತಮ್ಮ ಪ್ರಧಾನ ಗುರುಗಳಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಕುರಿತಾಗಿ ಆ ಕಾರ್ಯಕ್ರಮದ ನೋಡಲ್ ಅಧಿಕಾರಿಗಳಾದಂಥ ಶ್ರೀ ವಿಜಯ್ ಮಾಂತೇಶ್ ಸರ್ ಅವರು ಈ ಕಾರ್ಯಕ್ರಮದ ಕುರಿತು ವಿಸ್ತೃತವಾದಂತಹ ವರದಿಯನ್ನು ನಮಗೆ ಎಲ್ಲರಿಗೂ ತಿಳಿಯಪಡಿಸಬೇಕು. ಶಿಕ್ಷಕರ ಹಾಗೂ ಎಲ್ಲ ವಿದ್ಯಾರ್ಥಿಗಳು ಹಾಗೂ ನಮ್ಮ ಪ್ರೀತಿಯ ವಿದ್ಯಾರ್ಥಿ ಇವತ್ತಿನ ದಿವಸ ಸರ್ ಹೇಳಿದಾಗೆ ಸಮಗ್ರ ಶಿಕ್ಷಣ ಕರ್ನಾಟಕದ ಒಂದು ಮೂಲ ಕಲ್ಪನೆ ಏನು ಅಂತಕ್ಕಂಥದ್ದನ್ನು ನಾವು ಈಗಾಗಲೇ ತಮ್ಮ ಜೊತೆಗೆ ಕೂಡ ಮಾಡುತ್ತಾ ಕಲಿ. ಮಗು ಒಂದು ತನ್ನ ಕೌಶಲ್ಯವನ್ನು ಬೆಳೆಯಬೇಕು, ಕೌಶಲ್ಯದ ಜೊತೆಗೆ ತನ್ನ ದಿನನಿತ್ಯದ ಬೇಕಾದಂಥ ಶಿಕ್ಷಣವನ್ನು ಪಡ್ಕೋಬೇಕು. ಈಗ ಮಾಡುತ್ತಾ ಕಲೆ ಅಂದ್ರೆ ಒಂದು ಹೆಣಿಕೆ, ಅದು ಒಂದು ಪುಟ್ಟಿ ಹೆಣಿದು, ಆ ಪುಟ್ಟಿ ಹೆಣಿಯಬೇಕಂತಂದ್ರೆ ಅದಕ್ಕೂ ಕೂಡ ಶಿಕ್ಷಣ ಬೇಕು. ಆ ಶಿಕ್ಷಣವನ್ನ ನಮ್ಮ ಜೀವನಕ್ಕೆ ಅನ್ವಯಿಸಿಕೊಂಡು ಮಾಡುತ್ತಾ ಕಲೆ, ನೋಡುತ್ತಾ ಕಲೆ ಅಂತಕ್ಕಂಥದ್ದನ್ನ ಮಹಾತ್ಮ ಗಾಂಧೀಜಿಯವರ ಮೂಲ ಶಿಕ್ಷಣಕ್ಕೆ ನಾವು ಅರ್ಥ ಮಾಡ್ತೀವಿ. ಯಾಕಂದ್ರೆ ಈಗಿನ ಕಾಲ ಈ ಸಮಗ್ರ ಶಿಕ್ಷಣ ಬಂದಿದ್ದೆ ಮಹಾತ್ಮ ಗಾಂಧೀಜಿಯವರ ಪರಿಕಲ್ಪನೆಯನ್ನ ಜಾರಿಗೆ ತರಬೇಕು ಅಂತಕ್ಕಂಥದ್ದು. ಮೂಲ ಶಿಕ್ಷಣ ಅಂದ್ರ ಪೂರ್ವ ಶಿಕ್ಷಣವು ಇದೇ ಶಾಲೆ ಒಳಗೆ ಇರಬೇಕು. ಅಂದ್ರ ಅಂಗನವಾಡಿ ಈ ಶಾಲೆ ಒಳಗ ಭಾಗ ಆಗಿರ್ಬೇಕು. ಅಂಗನವಾಡಿಯ ಭಾಗದ ಜೊತೆಗೆ ನರ್ಸರಿ ಶಾಲೆಯು ಕೂಡ ಈ ಶಾಲೆ ಒಂದು ಭಾಗ. ಅದರ ಜೊತೆಗೆ ಪೂರ್ವ ಪ್ರಾಥಮಿಕ, ಪ್ರಾಥಮಿಕ, ಮಾಧ್ಯಮಿಕ ಶಾಲೆ ಅಂತಕ್ಕಂಥದ್ದನ್ನ ನಾವು ಶಿಕ್ಷಣ ಕೊಡಬೇಕು. ಮಾತು ಕೊಟ್ಟಿರ್ತಾರೆ, ನನ್ನ ವಿದ್ಯೆಯನ್ನ ಇನ್ನೊಬ್ಬರಿಗೆ ಯಾರಿಗೂ ಕೊಡಂಗಿಲ್ಲ ಅಂತ ಅರ್ಜುನನಿರ್ತಾನೆ. ಆದ್ರೂ ಕೂಡ ಅವಾಗ ಹೋಗ್ತಾನೆ, ಇಲ್ಲ ನಾನು ಕೊಡಲ್ಲಪ್ಪ ನಿನಗೆ ವಿದ್ಯೆನ, ನಾನು ಆಲ್ರೆಡಿ ಅರ್ಜುನನಿಗೆ ಮಾತು ಕೊಟ್ಬಿಟ್ಟಿನಿ, ನಾನು ನಿನ್ಗೆ ಕೊಡಕ್ ಆಗಲ್ಲ. ಅವಾಗ ಏನಾಗತ್ತ, ಆಯ್ತು ಅಂತ ಅದನ್ನೇ ಭಕ್ತಿಯನ್ನ ಅದನ್ನೇ ಸ್ವೀಕರಿಸ್ಕೊಂಡ್ ಬರ್ತಾನೆ. ನಾವಾದ್ರ ಎಲ್ಲಿ ಅವ ಮರೆಯುವಂತದ್ದ ಬೇಕು ಅಂತ ಬರ್ತೀವಿ. ಆದ್ರೆ ಅವರಲ್ಲಿಲ್ಲ, ಅದನ್ನೇ ಗುರುವನ್ನ ಸ್ಮರಿಸ್ಕೊಂಡು ಗುರುವನ್ನ ಕಾಲ್ಪನಿಕವಾಗಿ ಮೂರ್ತಿಯ ರೂಪದಲ್ಲಿ ಬೆಳ್ಕೊಂಡು ವಿದ್ಯವನ್ನ ಕಲಿತಾನೆ. ಕೊನೆಗೆ ಒಂದು ನಡೆದಾಗ ಶಬ್ದವೇದ ಬಾಣ ಇಟ್ಟಾಗ ಬರ್ತ ವಿಚಾರ ನಡೀತಾನೆ, ಒಂದು ಸಂಯವರ ನಡೀತದೆ. ಅವಾಗ ಏನ್ ಹೇಳ್ತಾರೆ, ಯಾರು ಮಾಡಿದ್ರು ಇಂಥವರಂದಾಗ ಯಾರು ಕಲಿಸ್ಕೊಡ್ರಿಲ್ಲ ನನಗೆ ಏಕಲವ್ಯ ಏನು ದ್ರೋಣಾಚಾರ್ಯ ಅಂತಂದ್ರು. ಅವಾಗ ಅರ್ಜುನ ಹೇಳ್ತಾನೆ, ನನಗೆ ವಿದ್ಯೆ ಕೊಡ್ಲಾರ್ದ ನಾವು ಹೆಂಗೆ ಕೊಟ್ರಿ ಅಂತ ಹೇಳಿದಾಗ ಕೊನೆಗೆ ಏನಾಗುತ್ತೆ, ಕೊನೆಗೆ ಇಲ್ಲ ಹಾಗಾದ್ರೆ ನನಗೆ ಗುರುವಿನ ಏನ್ ಬೇಕು, ಗುರು ಕಲಿಸ್ತೀನಿ, ನಾ ಅಕ್ಷರ ಕಲಿಸ್ತೀನಿ, ನನಗೇನ್ ಬೇಕಾಗೈತಿ ನಿನ್ನ, ನನಗೆ ಗುರುವಿನ ಕಾಣಿಕೆಯನ್ನ ಕೊಡ್ಬೇಕಂತ ಹೇಳ್ತಾರೆ. ಕಾಣಿಕೆ ಏನಂದಾಗ ನಿನ್ನ ಅದಲ್ಲ ಹೆಬ್ಬಾಳನ್ನ ಕೇಳ್ತಾನೆ, ಹಾಗೆ ಹೆಬ್ಬಾಳನ್ನ ಕಟ್ಟಿ ಕೊಡ್ತಾನೆ. ಹಂಗ ಗುರುಗಳಾದ್ರೂ ಕೂಡ ಗುರುವಿನ ಹೆಸರೇ. ಅದಕ್ಕೆ ನೀನೆ ಹೇಳ್ತಾರೆ, ಶಿವಪಥವನ್ನಕ್ಕಿಂತ ಗುರುಪಥವು ಮೇಲು ಅಂತ. ಹೌದಿಲ್ಲ? ಶಿವ ಆನಂತರ, ಶಿವ ಯಾರು? ಆನಂತರ. ನಮಗೆ ಬೇಕಾದಾಗ ಯಾರು? ಗುರು. ಗುರು ಬೇಕು. ಅದಕ್ಕೆ ಹಿಂದಿನ ಕಾಲದಲ್ಲಿ ಕುಟುರೆಗಳಿದ್ದು, ಕುಟುರೆಗಳಿದ್ದು, ಅದ ಋಷಿಮನಿಗಳ ಆಶ್ರಮಗಳಿದ್ದು, ಅವಕ್ಕೆಲ್ಲ ಹೊಂದಿಸಿ ನಾವು ಪ್ರಸಾದ ಅಂತಿದ್ವಿ. ಆದ್ರೆ ಈಗಿನ ಕಾಲದಲ್ಲಿ ಏನಾಗಿದೆ, ಬದಲಾಯಿಕೊಂಡಿದೆ. ಶಾಲೆಯ